ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ರಿಲೇಷನ್ಶಿಪ್ ಆಫ್ ಆಡಿಟ್ ವಿತ್ ಅದರ್ ಡಿಸಿಪ್ಲಿನ್ಸ್ ಇದ್ರ ಮೇಲೆ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್, ಆಡಿಟಿಂಗ್ ಆ್ಯಂಡ್ ಅಕೌಂಟಿಂಗ್. ಆಡಿಟರ್ಗೆ ಒಂದು ಅಕೌಂಟಿಂಗ್ ನಾಲೆಜ್ ಕಂಪ್ಲೀಟ್ ಆಗಿ ಇರಬೇಕಾಗಿರುತ್ತೆ. ಯಾಕಂತಂದ್ರೆ ಅವನೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಒಂದು ಫೈನಾನ್ಷಿಯಲ್ ರಿಪೋರ್ಟ್ ಅದ್ರ ಮೇಲೆ ಏನು ಮಾಡ್ತಿರ್ತಾನೆ ಅಂದರೆ ಎಕ್ಸಾಮೈನ್ ಮಾಡ್ತಿರ್ತಾನೆ, ಅದ್ರ ಮೇಲೆ ಒಪಿನಿಯನ್ಸ್ಗಳನ್ನು ನೀಡ್ತಿರ್ತಾನೆ. ಸೊ ಅಲ್ಲಿ ಅವನಿಗೆ ಕಂಪ್ಲೀಟಾಗಿ ಒಂದು ಅಕೌಂಟಿಂಗ್ ನಾಲೆಜ್ ಇರಬೇಕಾಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಆಡಿಟಿಂಗ್ ಆ್ಯಂಡ್ ಲಾ. ಒಂದು ಬಿಸ್ನೆಸ್ ಎಂಟಿಟಿ ಯಾವ ಲಾದ ಮೇಲೆ ಎಫೆಕ್ಟ್ ಆಗತೈತಿ, ಇವಾಗ ಯಾವುದೋ ಒಂದು ಟ್ರಾನ್ಸಾಕ್ಷನ್ಸ್ ಅದ, ಸೊ ಅದು ಲಾಗೆ ಸಂಬಂಧಿಸಿದ ಆಗಿದ್ರೆ ಅದು ಯಾವುದೈತಿ, ಅದು ಎಂಟಿಟಿ ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ, ಅವರು ಯಾವ ಲಾಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಕಂಪ್ಲೀಟ್ ನಾಲೆಜ್ ಇರಬೇಕಾಗತ್ತೆ. ನೆಕ್ಸ್ಟ್, ಆಡಿಟಿಂಗ್ ಆ್ಯಂಡ್ ಎಕನಾಮಿಕ್ಸ್. ಇಲ್ಲಿ ಎಕನಾಮಿಕ್ ಯಾವ ರೀತಿ ನಮ್ಗೆ ಹೆಲ್ಪ್ ಆಗುತ್ತೆ, ಅವ್ರ ಅದ್ರ ಬಗ್ಗೆ ಯಾವ ರೀತಿ ನಾಲೆಜ್ ಇರಬೇಕಂತಂದರೆ ಎಕನಾಮಿಕ್ ಲೆವೆಲಲ್ಲಿ ಏನದ, ಆಮೇಲೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಏನದ ಅಂತಂದರೆ ಒಂದು ಮಾರ್ಕೆಟ್ ಲೆವೆಲಲ್ಲಿ ಯಾವೊಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಿದ್ದಾರೆ, ಯಾವುದೊಂದು ಮಾರ್ಕೆಟ್ ಒಳಗೆ ನಾವು ಅದನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ, ಯಾವ ರೀತಿ ಅದನ್ನು ಸೇಲ್ ಮಾಡ್ತಾ ಇದ್ದೀವಿ, ಅದರದ್ದು ವ್ಯಾಲ್ಯೂ ಆಗಿರ್ಬೋದು, ಒಂದು ಎಕನಾಮಿಕ್ ವ್ಯಾಲ್ಯೂ, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಟ್ ಮೀನ್ಸ್ ಆಡಿಟರ್ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಆಡಿಟಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತಂದರೆ ಇಲ್ಲಿ ಒಬ್ಬ ಆಡಿಟರ್ ಏನು ಮಾಡ್ತಿರ್ತಾನೆ ಅಂತಂದ್ರೆ ಅಮೌಂಟ್ ಮೇಲೆ ಡೀಲ್ಸನ್ನು ಮಾಡ್ತಿರ್ತಾನೆ. ಒಂದು ಅಮೌಂಟ್ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಅದರ ವೆರಿಫಿಕೇಷನ್ ಆಗಿರ್ಬೋದು. ಸೊ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಏನು ಮಾಡ್ತಿರ್ತಾನೆ ಅಂದರೆ ಅದೊಂದು ಎಕ್ಸಾಮೈನ್ ಆರ್ ಆಡಿಟಿಂಗ್ನ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಕಂಪಲ್ಸರಿ ಏನಾಗುತ್ತೆ ಅಂದರೆ ಹಿ ಹ್ಯಾಸ್ ಟು ಕ್ಯಾಲ್ಕುಲೇಟ್ ಟ್ಯಾಕ್ಸಸ್, ಪ್ರೊವಿಷನ್ ಫಾರ್ ಟ್ಯಾಕ್ಸಸ್ ಆ್ಯಂಡ್ ಡೆಪ್ರಿಸಿಯೇಷನ್ ಎಕ್ಸೆಟ್ರಾ. ಇದನ್ನೆಲ್ಲ ಮಾಡಬೇಕಂತಂದ್ರೆ ಅವ್ನಿಗೆ ಏನು ಬೇಕು, ಮ್ಯಾಥಮೆಟಿಕಲ್ ನಾಲೆಜ್ ಇದ್ದಿರಬೇಕಾಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್, ಆಡಿಟಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್. ಇಲ್ಲಿ ಮೇನ್ ಆಫ್ ದ ಆಡಿಟರ್ಗೆ ಬೇಕಿರೋದಂತಂದ್ರೆ ಸ್ಯಾಂಪ್ಲಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್, ಆ್ಯಂಡ್ ಪ್ರೊಬ್ಯಾಬಿಲಿಟಿ ಥಿಯರಿ ಆ್ಯಂಡ್ ವೇರಿಯಸ್ ಸ್ಟ್ಯಾಟಿಸ್ಟಿಕಲ್ ಕಾನ್ಸೆಪ್ಟ್. ಇದು ಅಷ್ಟೊಂದು ನಾಲೆಜ್ ಅವ್ನಿಗಿರ್ಬೇಕಾಗುತ್ತೆ. ಈ ಎಲ್ಲ ನಾಲೆಜ್ ಬರೋದು ಎಲ್ಲಿಂದ ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ನಿಂದ. ಸಿಕ್ಸ್ತ್ ಒನ್, ಆಡಿಟಿಂಗ್ ಆ್ಯಂಡ್ ಬಿಹೇವಿಯರಲ್ ಸೈನ್ಸ್. ಇಲ್ಲಿ ಒಬ್ಬ ಪರ್ಸನ್ನ ಮೇಲೆ ಏನಾಗಿರುತ್ತೆ ಅಂತಂದ್ರೆ ಆಡಿಟರ್ ಡೀಲ್ ಮಾಡ್ತಿರ್ತಾನೆ. ಒಬ್ಬ ಕ್ಲೈಂಟ್ಸ್ ಆಗಿರಬಹುದು, ಸ್ಟಾಫ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ದವ್ರಾಗಿರ್ಬೋದು, ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ಸ್, ಕ್ಲಾರಿಫಿಕೇಷನ್ಸ್ ಇದನ್ನೆಲ್ಲ ತಗೋತಿರ್ತಾನೆ. ಆ್ಯಸ್ ವೆಲ್ ಆ್ಯಸ್ ಅವನು ಆಡಿಟರ್ ಸಹ ಇನ್ಫಾರ್ಮೇಷನ್ಸ್ನ ಅವ್ರಿಗೆ ನೀಡ್ತಿರ್ತಾನೆ. ಹೌದಾ, ಅವ್ರಿಗೂ ಪ್ರೊವೈಡ್ ಮಾಡ್ತಿರ್ತಾನೆ. ಸೊ ಅಲ್ಲಿ ಆ ಒಬ್ಬ ಹ್ಯೂಮನ್ ಬಿಹೇವಿಯರ್ ಯಾವ ರೀತಿ ಇದೆ, ಒಬ್ಬ ವರ್ಕರ್ಸ್ದ ಬಿಹೇವಿಯರ್ ಯಾವ ರೀತಿ ಇರುತ್ತೆ, ಅವನದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಏನೋ ಒಂದು ಫ್ರಾಡ್ ಆಗ್ಯದ ಅದನ್ನು ಅವ್ರ ಮುಂದೆ ಹೋಗಿ ಹೇಳ್ತಿರ್ಬೇಕಾದ್ರೆ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಅದ, ಅವರು ಸುಳ್ಳು ಹೇಳತ್ತಾರೋ ಇಲ್ಲ ಅವ್ರದ್ದು ಆನ್ಸರ್ ಜೆನ್ಯೂನ್ ಆಗಿದೆಯೋ ಇಲ್ಲೋ, ಅದನ್ನು ಎಲ್ಲ ಅವನು ಎನಲೈಸ್ ಮಾಡುವಂತಹ ಕೆಪಾಸಿಟಿ ಆಡಿಟರ್ಗೆ ಇರಬೇಕಾಗುತ್ತೆ. ಸೊ ಅದೇ ರೀತಿ ಏನೋ ಇವ್ರಿಗೆ ಮ್ಯಾನೇಜ್ಮೆಂಟ್ ಥರಗಾಗಿರ್ಬೋದು ಇಲ್ಲ ಸ್ಟಾಫ್ ಥರಗಾಗಿರ್ಬೋದು ಯಾವುದೋ ಒಂದು ಇನ್ಫಾರ್ಮೇಷನ್ಸ್ನ ನೀಡ್ತಿದ್ದಾನೆ ಅಂತಂತಂದ್ರೆ ಯಾವ ವೇದಾಗ ಅದನ್ನು ಅವ್ರಿಗೆ ಅಪ್ರೋಚ್ ಮಾಡಬೇಕು ಅನ್ನೋ ಕೆಪಾಸಿಟಿ ಆ್ಯಂಡ್ ನಾಲೆಜ್ ಆಡಿಟರ್ಗೆ ಇರಬೇಕಾಗುತ್ತೆ. ನೆಕ್ಸ್ಟ್, ಆಡಿಟಿಂಗ್ ಆ್ಯಂಡ್ ಡಾಟಾ ಪ್ರೊಸೆಸಿಂಗ್. ಇಲ್ಲಿ ಒಬ್ಬ ಆಡಿಟರ್ಗೆ ಕಂಪ್ಲೀಟಾಗಿ ಕಂಪ್ಯೂಟರ್ ನಾಲೆಜ್ ಇರಬೇಕು. ಅಂತಂದರೆ ಒಂದು ಪ್ರೋಗ್ರಾಮ್ಸ್ ಆಗಿರಬಹುದು, ಸಿಸ್ಟಮ್ ನಾಲೆಜ್, ಇದು ಕಂಪ್ಲೀಟಾಗಿ ಅವ್ನಿಗೆ ಗೊತ್ತಿರಬೇಕು. ಯಾಕಂತಂದರೆ ಈಗಿನ ಸಿಚುವೇಶನ್ದಾಗೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಅಕೌಂಟ್ಸ್ಗಳನ್ನ ಹೆಚ್ಚಾಗಿ ಕಂಪ್ಯೂಟರ್ನಲ್ಲೇ ರೆಡಿ ಮಾಡ್ತಾ ಇದ್ದಾರೆ. ಅದಾದ್ರೆ ಎಲ್ಲ ಏನೇ ನಾವು ನೋಡೋಕೆ ಹೋದರೂ ಕ್ಲೈಂಟ್ಸ್ಗಳೆಲ್ಲ ಕಂಪ್ಯೂಟರ್ನಲ್ಲೇ ಸೆಟ್ ಮಾಡಿರ್ತಾರೆ. ಸೊ ಅಲ್ಲಿ ಆಡಿಟಿಂಗ್ ಮಾಡುವಂತಹ ಏನಾದರೂ ಒಂದು ಟೈಮ್ ಬಂದರೆ ಅದಕ್ಕೂ ಅವನು ಎಲಿಜಿಬಲ್ ಆಗಿರಬೇಕಾಗತ್ತೆ. ನೆಕ್ಸ್ಟ್, ಆಡಿಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವೇರಿಯಸ್ ಫೈನಾನ್ಷಿಯಲ್ ಟೆಕ್ನಿಕ್ಸ್ ನಾಲೆಜ್ ಇರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಆಗಿರಬಹುದು ಆ್ಯಂಡ್ ಕ್ಯಾಪಿಟಲ್ ಬಜೆಟಿಂಗ್ ಆಗಿರ್ಬೋದು, ಇದ್ರದ್ದು ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಅವೆಲ್ಲ ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಒಂದು ಕಂಪ್ನಿ ಅವರ ಒಂದು ಆರ್ಗನೈಜೇಷನ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಇವ್ಯಾಲ್ಯುವೇಟ್ ಮಾಡೋಕ್ಕೆ ಆ್ಯಂಡ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಕ್ಕೆ, ಇಟ್ ಮೀನ್ಸ್ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಆಡಿಟಿಂಗ್ ಆ್ಯಂಡ್ ಪ್ರೊಡಕ್ಷನ್ ನಾಲೆಜ್ ಸಹ ಆಡಿಟರ್ಗೆ ಇರಬೇಕಾಗತ್ತೆ. ಯಾಕಂದರೆ ಒಂದು ಕಾಸ್ಟ್ ಸಿಸ್ಟಮ್ ಆಗಿರ್ಬೋದು, ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು, ಆಮೇಲೆ
ಕ್ಲೈಂಟ್ ಯಾವ ಪ್ರೊಡಕ್ಷನ್ಸನ್ನು ಏನು ಮಾಡ್ತಾ ಇದ್ದಾನೆ, ಒಂದು ಕಂಪ್ನಿ ಒಳಗೆ ಯಾವ ಪ್ರೊಡಕ್ಷನ್ನ ಮಾಡ್ತಾ ಇದ್ದಾನೋ, ಯಾವುದು ಪ್ರಾಡಕ್ಟ್ ಬಗ್ಗೆ ಒಂದು ಪ್ರಮೋಟ್ ಮಾಡ್ತಾ ಇದ್ದಾನೋ ಅವ್ರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ, ಅದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಆಡಿಟರ್ಗೆ ಗೊತ್ತಾಗಬೇಕಾಗತ್ತೆ. ಈ 9 ಪಾಯಿಂಟ್ಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಅನ್ಕೋತೀನಿ. ಆಲ್ರೆಡಿ ನಾನು ಆಡಿಟಿಂಗ್ ಬಗ್ಗೆ ಕ್ಲಾಸಸ್ನ ಮಾಡಿ ವಿಡಿಯೋಸ್ ಮಾಡಿದ್ದೀನಿ. ಇನ್ ಕೇಸ್ ನೀವು ನೋಡಿಲ್ಲ ಅಂತಂದರೆ ಅದ್ರ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.